ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಪ ಕಂದ ತಿಂಡಿ ಮಾಡ ಬಾ. ರಾತ್ರಿನೂ ಕಂದ ಈಗ್ಲೂ ಕಂದ. ಈ ಕಂದ ಕಂದ ಅಂತ ಯಾಕೆ ಅಂತ ಇದೆ ಅಂತ ಕಂಡು ಹಿಡಿಯಕ್ಕೆ ಬಂದಿದ್ದೀನಿ ಕಣ ನಾನು. ಏಯ್ ನೀನೇನೋ ಕಂಡಿಡಿಯೋದು ದೊಡ್ಡ ಜೇಮ್ಸ್ ಬಾಂಡ್. ಬಾ ಕಂದ ಕೂತ್ಕೋ. ತಿಂಡಿ ಮಾಡ ಬಡಿಸಿ. ಆಮೇಲೆ ಗೆಳೆಯ ಹೇಗಿದೆಯಪ್ಪ ಮಿಸ್ಟರ್ ಅಂಡ್ ಮಿಸ್ಸಸ್ ಮೆಣಸಿನಕಾಯಿ ಫ್ಯಾಮಿಲಿ? ಮೆಣಸಿನ್ಕಾಯಿ ಗೊತ್ತಾಗ್ಲಿಲ್ವಾ? ಸ್ವಲ್ಪ ಹಂಗೆ ಫ್ಲಾಶ್ ಬ್ಯಾಕ್ ಹೋಗಿ ಸರ್. ನಮ್ಗೆ ಚಾಯ್ಸ್ ಇದ್ದಿದ್ರೆ ಈ ತರ ಚೋಟ್ ಮೆಣಸಿನ್ಕಾಯಿ ತರ ಇರೋಳ್ ಮದುವೆ ಆಗ್ತಿದ್ದ. ಅದೇ ಅದೇ ಮೆಣಸಿನಕಾಯಿ. ಹೇಗಿದೆ ಮಿಸ್ಟರ್ ಅಂಡ್ ಮಿಸ್ಸಸ್ ಮೆಣಸಿನಕಾಯಿ ಫ್ಯಾಮಿಲಿ? ಆನಂದ್ ಅವರೇ, ಏನದು ಮೆಣಸಿನ್ಕಾಯಿ ಫ್ಯಾಮಿಲಿ? ಅದೇನು ಅಂದ್ರೆ ಅದಕ್ಕೆ ಹಾಕೋ ಗಿಳಿಯ ಕಾಲು ಓದ್ತಾ ಇದೆಯಾ? ನನ್ಗೇನು ಕಾಲು ನೋವಿಲ್ಲ ಕಣ. ಆನಂದ್ ಅವರೇ, ನೀವ್ ಹೇಳಿ, ಏನದು ಮೆಣಸಿನ್ಕಾಯಿ ಫ್ಯಾಮಿಲಿ? ಅವ್ರ ಪರ್ಮಿಷನ್ ಏನ್ ಬೇಕಾಗಿಲ್ಲ, ಹೇಳಿ ನೀವು. ಹೇಯ್ ಏನಿಲ್ಲ, ಮದುವೆಗೆ ಮುಂಚೆ ಇವನು ನಿಮಗೆ ಚೋಟ್ ಮೆಣಸಿನಕಾಯಿ ಅಂತ ನಾಮಕರಣ ಮಾಡಿದ್ದ. ಅದಕ್ಕೆ ನಾನು ಇವನಿಗೆ ಮೋಟು ಮೆಣಸಿನಕಾಯಿ ಅಂತ ನಾಮಕರಣ ಮಾಡಿದ್ದೆ. ಅಷ್ಟೇನಾ? ನಾನು ಏನೋ ಅನ್ಕೊಂಡ್ಬಿಟ್ಟೆ. ತಿಂಡಿ ಬಂದೆ, ಒಂದು ನಿಮಿಷ. ಏನೋ ಇದು ವೈಲ್ಡ್ ಆಗ್ತಾರೆ ಅನ್ಕೊಂಡ್ರೆ ಮೈಲ್ಡ್ ರಿಯಾಕ್ಷನ್ ಕೊಟ್ಬಿಟ್ಟು ಹೊಟ್ಟೋದ್ರಲ್ಲೂ. ಫುಲ್ ಹ್ಯಾಪಿ, ಖುಷಿ. ಜಾಸ್ತಿ ಖುಷಿ ಪಡ್ಬೇಡ ಗೆಳೆಯ, ಈ ಖುಷಿಗೆ ಆಯುಸ್ಸು ಕಡಿಮೆ. ನೋಡೋ, ಹೆಂಡ್ತೀರಿ ಯಾವಾಗಲೂ ಮದುವೆಗೆ ಹೊಸರಲ್ಲಿ ಇದೇ ಥರ ಮೈಲ್ಡ್ ಆಗಿರ್ತಾರೆ. ಆದರೆ ಒಂದು ಸರ್ತಿ ಅವ್ರ ಫಾರ್ಮಿಗೆ ಬಂದುಬಿಟ್ರೆ ಮುಗಿದೋಯ್ತು. ನೀನು ಯಾರ ಕಾರ್ ಬಾಲ್ ಹಾಕೋ, ರಿವರ್ಸ್ ಸ್ವೀಪಲ್ಲಿ 6 ಹೊಡೆದು ಬಿಡ್ತಾರೆ. ನಾವು ಸುಮ್ಮನೆ ಅನ್ಬೇಕಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಮದುವೆಗೆ ಹೊಸದಲ್ವಾ, ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಬಿಡು. ಲೇ, ಏನು ಅರ್ಥ ಆಗುತ್ತೋ? ಗಂಡಸ್ರ ವ್ಯವಹಾರ ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ದಂಗೆ. ನೀನು ಕೊಡ್ತೀಯ, ನಾನು ತಗೋತೀನಿ. ಇಲ್ಲ ನಾನು ಕೊಡ್ತೀನಿ, ನೀನು ತಗೋತೀಯ. ಅಲ್ಲಿ ಮುಗ್ದೋಯ್ತು, ವ್ಯವಹಾರ ಕ್ಲೋಸ್, ಬ್ಯಾಲೆನ್ಸ್ ಇರಲ್ಲ. ಆದರೆ ಹೆಣ್ಮಕ್ಳು ಹಂಗಲ್ಲಪ್ಪ, ಎಲ್ಲ ವಿಷಯನೂ ತೊಗೊಂಡೋಗಿ ಫಿಕ್ಸೆಡ್ ಡೆಪಾಸಿಟ್ ಥರ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅದು ಇಂಟ್ರೆಸ್ಟ್ ಬೆಳಿತಾನೇ ಇರುತ್ತೆ. ನಾವು ಕಡೆವರೆಗೂ ಬರೀ ಇಂಟ್ರೆಸ್ಟೇ ಕಟ್ಟಿರ್ತೀವಿ ಕಣ, ಪ್ರಿನ್ಸಿಪಲ್ ಅಮೌಂಟ್ವರೆಗೂ ಹೋಗೇ ಇರಲ್ಲ. ಅದನ್ನು ತೀರ್ಸೋಕೆ ಇನ್ನೊಂದು ಜನ್ಮ ಆಯ್ತು ಬರ್ಬೇಕು ನಾವು. ನಿಜವಾಗ್ಲೂ ಹಿಂಗೆಲ್ಲ ಆಗುತ್ತೇನೋ? ನಮ್ಮ ತಾಯಣ್ಣಗುನಪ್ಪ. ಇನ್ನೊಂದೇನು ಗೊತ್ತಾ, ಹೆಣ್ಮಕ್ಳು ಸಾಮಾನ್ಯಕ್ಕೆ ಸುಮ್ಮನೆ ಆಗಲ್ಲ. ನೀನು ಸಾರಿ ಅಂತ ಕೇಳಲೇಬೇಕು, ಇಲ್ಲಾಂದ್ರೆ ಈ ಸುನಾಮಿ, ಸುಂಟ್ರಗಾಳಿ, ಭೂಕಂಪ, ಬಿರುಗಾಳಿ ಎಲ್ಲ ಒಟ್ಟಿಗೆ ಬರುತ್ತಲ್ಲ, ಹಂಗೆ ಬಂದು ಅಟ್ಕಾಯಿಸ್ಕೊಂಡ್ಬಿಡ್ತಾರೆ. ನಿನಗೆ ಗೊತ್ತಾಗಿದೆ ಬಿಡು. ಅಲೋ ಬರ್ತಾ ಆನಂದ್ ಬ್ರೋ, ಏನು ಬ್ರೋ ನೀವು ಚೆನ್ನಾಗಿರೋ ಸಂಸಾರದಲ್ಲಿ ಚೆನ್ನಾಗಿ ಲೈವ್ ಹಿಂಡ್ತಾ ಇದ್ದೀರಾ. ನಾನು ಬಿಗ್ ಬ್ರೋನ ಇಷ್ಟು ಕನ್ಫ್ಯೂಸ್ ಆಗಿರೋದು ಯಾವತ್ತೂ ನೋಡೇ ಇಲ್ಲ. ಪಾಪ ಬಿಗ್ ಬ್ರೋ ಮುಖ ನೋಡೋಕ್ಕಾಗ್ತಾ ಇಲ್ಲ ನನಗೆ. ಬಿಗ್ ಬ್ರೋ, ಗಾಡ್ ಬ್ಲೆಸ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.